ಅಕ್ಷಯ ತೃತೀಯ ದಿನದಂದು ಚಿನ್ನದ ಬದಲಾಗಿ ಈ ವಸ್ತುಗಳನ್ನು ಖರೀದಿ ಮಾಡಿ ಮನೆಗೆ ತಂದರೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಬೇಗನೆ ಸಿಗುತ್ತದೆ. ಈ ದಿನ ಚಿನ್ನ ಖರೀದಿ ಮಾಡಿದ ಮೇಲೆ ಮನೆಯಲ್ಲಿ ಎಲ್ಲಿಟ್ಟರೆ ಬಂಗಾರ ವೃದ್ಧಿಯಾಗುತ್ತದೆ. ಯಾವ ದಾನ ಮಾಡಿದರೆ ಜನ್ಮ ಜನ್ಮದ ಪಾಪ ಕಳೆದು ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಈ ದಿನದ ಶಕ್ತಿ ಏನೆಂದು ಈಗ ತಿಳಿಯೋಣ. ಅಕ್ಷಯ ಎಂದರೆ ಎಂದಿಗೂ ಕಡಿಮೆಯಾಗದ ಅಂದರೆ ಕ್ಷಯವಾಗದ ಎಂದರ್ಥ. ಗುರುಗ್ರಹವು ಲೋಹದಲ್ಲಿ ಚಿನ್ನವನ್ನು ಪ್ರತಿನಿಧಿಸುತ್ತದೆ. ಬೃಹಸ್ಪತಿ ಗುರುವಿಗೆ ತೃತೀಯ ಎಂಬ ಹೆಸರು ಕೂಡ ಇದೆ. ಗುರುವಿನ ಸಂಖ್ಯೆ 3. ಅಕ್ಷಯ ತೃತೀಯವು 15 ತಿಥಿಗಳಲ್ಲಿ 3ನೆಯ ತಿಥಿಯಾಗಿದೆ. ಆದ್ದರಿಂದ ಅಕ್ಷಯ ತೃತೀಯ ದಿನದಂದು ಬಂಗಾರ ಮನೆಗೆ ತಂದರೆ ತುಂಬಾ ಒಳ್ಳೆಯದು. ಅಥವಾ ನಿಮ್ಮಲ್ಲಿರುವ ಹೆಚ್ಚಿನ ಬಂಗಾರವನ್ನು ದಾನ ಮಾಡಿದರೆ ಶುಭ ಫಲದ ಜೊತೆ ಪುಣ್ಯ ವೃದ್ಧಿಯಾಗುತ್ತದೆ. ಅಕ್ಷಯ ತೃತೀಯ ದಿನದಂದು ಮಹಾಲಕ್ಷ್ಮೀ ದೇವಿ, ಮಹಾವಿಷ್ಣು, ಕುಬೇರ ದೇವ, ಗಣಪತಿಯನ್ನು ವಿಶೇಷವಾಗಿ ಪೂಜಿಸಿದರೆ ವರ್ಷ ಪೂರ ನೆಮ್ಮದಿ, ಸುಖ, ಸಂಪತ್ತು ಸಿಗುತ್ತಲೇ ಇರುತ್ತದೆ. ಅಕ್ಷಯ ತೃತೀಯ ದಿನದಂದು ಶುಭ ಕಾರ್ಯಗಳನ್ನು ಮಾಡಬಹುದು. ಹೊಸ ಮನೆಗೆ ಗೃಹ ಪ್ರವೇಶ ಮಾಡುವುದು, ಅಥವಾ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗಿ ಹಾಲು ಉಕ್ಕಿಸಿ ವಾಸ ಆರಂಭಿಸುವುದು, ಹೊಸ ಆಫೀಸ್ ಕಟ್ಟಡಗಳ ಉದ್ಘಾಟನೆ, ಹೊಸ ವಾಹನ ಖರೀದಿ ಮಾಡುವುದು, ಭೂಮಿ ಮನೆ ಕೊಳ್ಳುವುದು ಅತ್ಯಂತ ಶುಭಕರ. ಅಕ್ಷಯ ತೃತೀಯ ತಿಥಿ ಸಮಯ ಏಪ್ರಿಲ್ 16 ಭಾನುವಾರ ಬೆಳಿಗ್ಗೆ 10:49 ಪ್ರಾರಂಭವಾಗಿ ಏಪ್ರಿಲ್ 20 ಸೋಮವಾರ ಬೆಳಿಗ್ಗೆ 7:27 ಮುಕ್ತಾಯವಾಗುತ್ತದೆ. ಈ ದಿನ ಬಂಗಾರ ಖರೀದಿ ಮಾಡಿ ಮನೆಗೆ ತಂದಾಗ ಮೊದಲು ಅಮೃತಕ್ಕೆ ಸಮನಾದ ಶುದ್ಧ ಹಾಲಿನಿಂದ ಚಿನ್ನವನ್ನು ತೊಳೆದು ನಂತರ ನೀರಿನಿಂದ ತೊಳೆದು ಬಟ್ಟೆಯಿಂದ ಒರೆಸಿ ಮಹಾಲಕ್ಷ್ಮೀ ದೇವಿಯ ಮುಂದೆ ಇಡಬೇಕು. ಅದು ಕೂಡ ಕುಬೇರನ ದಿಕ್ಕಾದ ಉತ್ತರ ದಿಕ್ಕಿನಲ್ಲಿ ನೀವು ಖರೀದಿ ಮಾಡಿ ತಂದ ಬೆಳ್ಳಿ ಬಂಗಾರವನ್ನು ಇಟ್ಟರೆ ತುಂಬಾ ಒಳ್ಳೆಯದು. ಮನೆಗೆ ತಂದ ಚಿನ್ನ ಬೆಳ್ಳಿಯನ್ನು ಈ ವಿಧಾನ ಅನುಸರಿಸಿ ಶುದ್ಧಿ ಮಾಡಿ ಉತ್ತರ ದಿಕ್ಕಿನಲ್ಲಿಟ್ಟರೆ ಮಹಾಲಕ್ಷ್ಮಿ ಹಾಗೂ ಕುಬೇರ ದೇವರ ಅನುಗ್ರಹದಿಂದ ಮತ್ತೆ ಮತ್ತೆ ಬಂಗಾರ ಕೊಳ್ಳುವ ಶಕ್ತಿ ಹೆಚ್ಚಾಗಿ ಮನೆಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಬಂಗಾರ ಖರೀದಿ ಮಾಡಲೇಬೇಕು ಈ ದಿನ ಎಂದು ಯಾವುದೇ ಕಾರಣಕ್ಕೂ ಸಾಲ ಮಾಡಬಾರದು. ಸಾಲ ಮಾಡಿ ಮನೆಗೆ ಚಿನ್ನವನ್ನು ಅಕ್ಷಯ ತೃತೀಯ ದಿನ ತರುವುದು ಶುಭವಲ್ಲ. ಇದರಿಂದ ಸಾಲಗಳು ಹೆಚ್ಚಾಗಿ ಕಷ್ಟಗಳು ವೃದ್ಧಿಯಾಗುತ್ತದೆ. ಉಳ್ಳವರು ಚಿನ್ನ, ಬಂಗಾರ, ಬೆಳ್ಳಿ ಮನೆಗೆ ತಂದರೆ ಇರದವರು ಏನು ಮಾಡಬೇಕು? ಬಂಗಾರಕ್ಕೆ ಸಮಾನವಾದ ಕೆಲವು ಮಂಗಳಕರ ವಸ್ತುಗಳನ್ನು ಈ ದಿನ ಮನೆಗೆ ತಂದರೆ ಚಿನ್ನ ತಂದಷ್ಟೇ ಫಲಗಳು ಪ್ರಾಪ್ತಿಯಾಗುತ್ತದೆ. ಈ ದಿನ ಮನೆಗೆ ತರಬೇಕಾದ ಮೊಟ್ಟಮೊದಲ ವಸ್ತು ಎಂದರೆ ಅದು ಬಾರ್ಲಿ. ಬಾರ್ಲಿಯನ್ನು ಕನಕ ಎಂದು ಕರೆಯಲಾಗುತ್ತದೆ. ಚಿನ್ನಕ್ಕೆ ಸಮಾನವಾದ ಪದಾರ್ಥವೆಂದರೆ ಅದು ಬಾರ್ಲಿ. ಈ ದಿನ ಬಾರ್ಲಿಯನ್ನು ಮನೆಗೆ ತಂದು ಲಕ್ಷ್ಮೀ ದೇವಿಯ ಮುಂದಿಟ್ಟು ಭಕ್ತಿಯಿಂದ ಪೂಜಿಸಿ ನಂತರ ತಿಜೋರಿ ಇರುವ ಜಾಗದಲ್ಲಿ ಅರಿಶಿಣದ ಬಟ್ಟೆಯಲ್ಲಿ ಕಟ್ಟಿ ಇಡಬೇಕು. ನಿತ್ಯ ಪೂಜೆ ಮಾಡುವಾಗ ಈ ಬಾರ್ಲಿ ಮೂಟೆಗೂ ಪೂಜಿಸುತ್ತಾ ಬರಬೇಕು. ಅಕ್ಷಯ ತೃತೀಯದ ದಿನ ಮನೆಗೆ ತರಬೇಕಾದ ಎರಡನೆಯ ವಸ್ತು ಎಂದರೆ ಹೊಸ ಪೊರಕೆ. ಮಹಾಲಕ್ಷ್ಮಿ ಸ್ವರೂಪವಾದ ಪೊರಕೆಯನ್ನು ಈ ದಿನ ಮನೆಗೆ ತಂದರೆ ತುಂಬಾ ಒಳ್ಳೆಯದು. ಪೊರಕೆಯು ಲಕ್ಷ್ಮೀ ಸ್ವರೂಪವೆಂದು ನಂಬಿಕೆ ಇದೆ. ಈ ದಿನ ಮನೆಗೆ ತರಬೇಕಾದ 3ನೇ ವಸ್ತು ಎಂದರೆ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಹಳದಿ ಬಣ್ಣದ ಕವಡೆಗಳು. ಈ ದಿನ ಮನೆಗೆ ಕವಡೆಗಳನ್ನು ತಂದು ಮಹಾಲಕ್ಷ್ಮೀ ದೇವಿ ಮುಂದಿಟ್ಟು ಪೂಜಿಸಿ ನಂತರ ಬೀರುವಿನಲ್ಲಿ ಕವಡೆಗಳನ್ನು ಎತ್ತಿಡಿ. 2 ಕವಡೆಗಳನ್ನು ನಿಮ್ಮ ಪರ್ಸಿನಲ್ಲಿ ಇಟ್ಟುಕೊಳ್ಳಿ. ಇದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ. ಹಣದ ಬ್ಲಾಕೇಜ್ಗಳು ಕಡಿಮೆಯಾಗಿ ಅದೃಷ್ಟ ಸಿಗುತ್ತದೆ. ಅಕ್ಷಯ ತೃತೀಯ ದಿನ ಮನೆಗೆ ತರಬೇಕಾದ 4ನೇ ವಸ್ತು ಎಂದರೆ ಅದು ಕಲ್ಲುಪ್ಪು. ಉಪ್ಪು ಮಹಾಲಕ್ಷ್ಮೀ ದೇವಿ ಸ್ವರೂಪ. ಈ ದಿನ ಬಿಳಿ ಬಣ್ಣದಲ್ಲಿರುವ ಕಲ್ಲುಪ್ಪನ್ನು ಮನೆಗೆ ತಂದರೆ ಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಅಕ್ಷಯ ತೃತೀಯ ದಿನ ಮನೆಗೆ ತರಬೇಕಾದ 5ನೇ ವಸ್ತು ಎಂದರೆ ಹಳದಿ ಬಣ್ಣದ ವಸ್ತ್ರ. ಈ ದಿನದಂದು ಚಿಕ್ಕ ಚೌಕಾಕಾರದ ಒಂದು ಹಳದಿ ಬಣ್ಣದ ವಸ್ತ್ರವನ್ನು ತಂದು ದೇವರ ಕೋಣೆಯಲ್ಲಿ ಇಡಬೇಕು. ಇದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ. ಅಕ್ಷಯ ತೃತೀಯ ದಿನ ಮನೆಗೆ ತರಬೇಕಾದ 6ನೆಯ ವಸ್ತು ಎಂದರೆ ಮಣ್ಣಿನ ಮಡಿಕೆ ಅಥವಾ ಪಾತ್ರೆ. ಈ ದಿನದಂದು ಮಣ್ಣಿನಿಂದ ತಯಾರು ಮಾಡಿದ ನೀರು ಕುಡಿಯುವ ಮಡಿಕೆಯನ್ನು ಅಥವಾ ಚಿಕ್ಕದಾದ ಮಣ್ಣಿನ ಪಾತ್ರೆಯನ್ನು ಮನೆಗೆ ತರಬೇಕು. ಪೂಜೆಯಲ್ಲಿ ಈ ಮಡಿಕೆಯನ್ನು ಇಟ್ಟು ಪೂಜಿಸಿ ನಂತರ ಕುಡಿಯುವ ನೀರು ತುಂಬಿ ಬಳಸುತ್ತಾ ಬರಬೇಕು. ಚಿಕ್ಕ ಪಾತ್ರೆ ತಂದಿದ್ದರೆ ದೇವರ ಕೋಣೆಯಲ್ಲಿ ಅದಕ್ಕೆ ಕಲ್ಲುಪ್ಪು ಹಾಗೂ ಸ್ವಲ್ಪ ನಾಣ್ಯಗಳನ್ನು ತುಂಬಿಸಿ ಪೂಜಿಸಿ. ಇದರಿಂದ ಹಣದ ಅಭಾವ ನಿಮ್ಮ ಮನೆಯಲ್ಲಿ ಎಂದಿಗೂ ಉಂಟಾಗುವುದಿಲ್ಲ. 7ನೇಯದಾಗಿ ಪೂಜೆಗೆ ಬೇಕಾದ ಮಂಗಳಕರ ವಸ್ತುಗಳನ್ನು ಕೂಡ ಈ ದಿನ ಮನೆಗೆ ಖರೀದಿ ಮಾಡಿ ತರಬಹುದು. ಕುಂಕುಮ, ಅರಿಶಿನ, ದೀಪದ ಎಣ್ಣೆ, ದೀಪಕ್ಕೆ ತುಪ್ಪ, ಮಣ್ಣಿನ ದೀಪಗಳು, ರಂಗೋಲಿ, ದೀಪದ ಬತ್ತಿಗಳು, ಕಾಮಾಕ್ಷಿ ದೀಪ ಹೀಗೆ ಇವುಗಳಲ್ಲಿ ಯಾವುದನ್ನಾದರೂ ಮನೆಗೆ ತಂದರೆ ಅತ್ಯಂತ ಶುಭದಾಯಕ. ಈ ದಿನ ಪಾದರಕ್ಷೆ, ಛತ್ರಿಯ ದಾನವನ್ನು, ಬೀಸಣಿಗೆ ದಾನ ಮಾಡುವುದರಿಂದ ಸಾಕ್ಷಾತ್ ಮಹಾಲಕ್ಷ್ಮಿ ಹಾಗೂ ವಿಷ್ಣು ದೇವರ ಅನುಗ್ರಹ ನಿಮಗೆ ಲಭಿಸಿ ಸಕಲ ಪಾಪಗಳು ದೂರವಾಗಿ ಪುಣ್ಯ ಫಲ ಲಭಿಸುತ್ತದೆ. ಕಷ್ಟಗಳೆಲ್ಲ ದೂರವಾಗುತ್ತದೆ. ಸ್ವರ್ಗದ ಜೊತೆ 3 ಲೋಕ ಸಂಚಾರ ಮಾಡಿದ ಪುಣ್ಯ ಫಲ ಸಿಗುತ್ತದೆ. ಅಕ್ಷಯ ತೃತೀಯ
ದಿನದಂದೇ 4 ಯುಗಗಳಲ್ಲಿ ಎರಡನೆಯದಾದ ತ್ರೇತಾಯುಗ ಪ್ರಾರಂಭವಾಯಿತು. ಭಗವಂತ ವಿಷ್ಣುವಿನ 6ನೆಯ ಅವತಾರವಾದ ಪರಶುರಾಮ ಜನಿಸಿದನು. ಮಹಾಭಾರತ ಬರೆದ ಮಹರ್ಷಿ ವೇದವ್ಯಾಸರು ಈ ದಿನದಂದು ಗಣೇಶನಿಗೆ ಮಹಾಕಾವ್ಯವನ್ನು ಹೇಳಲು ಪ್ರಾರಂಭಿಸಿದರು ಎನ್ನಲಾಗುತ್ತದೆ. ಅಲ್ಲದೆ ಈ ದಿನದಂದೇ ಶ್ರೀಕೃಷ್ಣನು ತನ್ನ ಬಾಲ್ಯದ ಗೆಳೆಯ ಸುಧಾಮನನ್ನು ಭೇಟಿಯಾದನು. ಈ ವಿಶೇಷ ದಿನದಂದು ನೀವು ಯಾವ ಪೂಜೆ, ವ್ರತ, ಮಂತ್ರ, ಜಪ ಮಾಡದಿದ್ದರೂ ಕೇವಲ ಉಪವಾಸ ಮಾಡಿ ಮಹಾಲಕ್ಷ್ಮಿ ಜೊತೆಗೆ ನಿಮ್ಮ ಇಷ್ಟ ದೇವರ ನೆನೆದರೆ ಬಂಗಾರ ಖರೀದಿ ಮಾಡಿದ ಫಲ ಸಿಗುತ್ತದೆ. ಬಂಗಾರವನ್ನು 1000 ಜನರಿಗೆ ದಾನ ನೀಡಿದ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಅಕ್ಷಯ ತೃತೀಯ ದಿನ ಜಲದಾನವನ್ನು ಅವಶ್ಯವಾಗಿ ಮಾಡಿ, ಏಕೆಂದರೆ ನಮ್ಮ ಪುರಾಣಗಳಲ್ಲಿ ನೀರಿನ ದಾನಕ್ಕೆ ವಿಶೇಷ ಮಹತ್ವವಿದೆ. ಯಾರು ಅಕ್ಷಯ ತೃತೀಯ ದಿನ ನೀರನ್ನು ದಣಿದವರಿಗೆ ದಾನವಾಗಿ ನೀಡುತ್ತಾರೋ ಅವರಿಗೆ ನರಕ ಪ್ರಾಪ್ತಿಯಾಗದೆ ಸ್ವರ್ಗ ಸಿಗುತ್ತದೆ ಎಂದು ಉಲ್ಲೇಖವಿದೆ. ನೀರಿನ ದಾನವನ್ನು ಮಾಡುವುದರಿಂದ ನೀರು ಕುಡಿದ ವ್ಯಕ್ತಿಯು ನಿಮಗೆ ಅರಸುವುದರಿಂದ ಈ ಜನ್ಮದಲ್ಲಿ ಸುಖ ಸಂಪತ್ತು ವೃದ್ಧಿಯಾಗುತ್ತದೆ. ಹಾಸಿಗೆ, ಚಾಪೆ, ತರಕಾರಿಗಳನ್ನು, ಅಕ್ಕಿಯನ್ನು ಅಕ್ಷಯ ತೃತೀಯ ದಿನ ದಾನವಾಗಿ ನೀಡಿದರೆ ಆಯಸ್ಸು, ಆರೋಗ್ಯ, ಸೌಂದರ್ಯ, ಮುಖದಲ್ಲಿ ತೇಜಸ್ಸು ಹೆಚ್ಚುತ್ತದೆ. ದೇವಾನುದೇವತೆಗಳು ನಿಮ್ಮನ್ನು ಅನುಗ್ರಹಿಸಿ ಕಷ್ಟಗಳು ಕಳೆದು ಕಾಪಾಡುತ್ತಾರೆ. ಅಕ್ಷಯ ತೃತೀಯ ದಿನ ಕುಬೇರ ಗಾಯತ್ರಿ ಮಂತ್ರ ಪಠಿಸಿ, ಮಹಾಲಕ್ಷ್ಮಿ ದೇವಿಗೆ ತಾವರೆ ಪುಷ್ಪದಿಂದ ಅಲಂಕರಿಸಿ, ಕನಕದಾರ ಸ್ತೋತ್ರ ಪಾರಾಯಣ ಮಾಡಿ, ಹಸುವಿನ ಹಾಲಿನಿಂದ ಮಾಡಿದ ಸಿಹಿ ಪಾಯಸವನ್ನು ದೇವಿಗೆ ನೈವೇದ್ಯವಾಗಿಟ್ಟು ಸಾಲಗಳೆಲ್ಲ ತೀರಿ ಹಣದ ಐಶ್ವರ್ಯ ಸಿಗಲೆಂದು ಬೇಡಿಕೊಳ್ಳಿ. ಇಷ್ಟೆಲ್ಲ ವಿಶೇಷತೆಗಳನ್ನು ಒಳಗೊಂಡ ಅಕ್ಷಯ ತೃತೀಯ ದಿನದ ಮಾಹಿತಿ ಇಷ್ಟವಾದರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.